ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ತುಂಬ ಖುಷಿಯಾದಂಥ ವಿಚಾರ. ನಮ್ಮ ಕನ್ನಡ ಪರ ಹೋರಾಟಗಾರರು ಇನ್ನೂ ಅತಿ ಹೆಚ್ಚು ಹೆಮ್ಮೆ ಪಡುವಂಥ ಒಂದು ವಿಚಾರ. ಕರ್ನಾಟಕದಿಂದ ಹಿಂದಿಗರನ್ನು ಆಚೆಗೆ ಕರ್ನಾಟಕದಲ್ಲಿ ಕರ್ನಾಟಕನೇ ಸಾರ್ವಭೌಮ. ಅಲ್ಲಿರ್ತಕ್ಕಂಥ ನಾವುಗಳೇ ಮಾಲೀಕರು. ಕರ್ನಾಟಕದಲ್ಲಿ ಹಿಂದಿ ಅವಶ್ಯಕತೆ ಇಲ್ಲ. ತುಂಬ ಖುಷಿ ವಿಚಾರ. ಅದೇ ರೀತಿ ಹಿಂದಿಗರನ್ನು ತೊಲಗಿಸಿ ಸಿದ್ದರಾಮಯ್ಯನವರೇ, ನಮ್ಮಲ್ಲಿ ಇರ್ತಕ್ಕಂಥ ನಾವುಗಳಿಗೆ, ನಮ್ಮ ಜನಗಳಿಗೆ ಕರ್ನಾಟಕದಲ್ಲಿ ಇವತ್ತು ಒಂದು ಬೆಲೆ ಸಿಕ್ತು. ಹಿಂದಿಯನ್ನು ತೊಲಗಿಸಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ ಫಸ್ಟು ಸಿದ್ದರಾಮಯ್ಯನವ್ರಿಗೆ. ಅದೇ ರೀತಿ ಹಿಂದಿಗರನ್ನು ತೊಲಗಿಸಿ ಇನ್ನೂ ಹೆಮ್ಮೆ ಪಡುವಂತಹ ವಿಚಾರ. ಅವರ ಹಿಂದಿಗರ ದಬ್ಬಾಳಿಕೆಗಳನ್ನು ತೊಲಗಿಸಿ ಪಾಠದಿಂದ ಕಿತ್ತಿ ಬಿಸಾಕಿದ್ದು ತುಂಬ ಖುಷಿ ಆಗ್ತಾಯಿದೆ, ಹೇಳ್ಕೊಳಕ್ಕಾಗ್ತಿಲ್ಲ. ಅದೇ ರೀತಿ ಹಿಂದಿಗರು ಯಾರಿದ್ದಾರೆ, ಹಿಂದಿಯವರು ಅಂತ ಹೇಳ್ತೀವಿ. ನಮ್ಮ ಮಂಡ್ಯ ಭಾಷೆದಲ್ಲಿ ಹಿಂದಿ ಬಡತಾವು ಅಂದ್ಬಿಡ್ತೀವಿ. ಅವ್ರನ್ನೂ ತೊಲಗಿಸ್ಬಿಡಿ, ನಮಗಿನ್ನೂ ಖುಷಿ. ನಮ್ಮಲ್ಲೇ ಇದ್ದಾರೆ, ನಮ್ಮವರು ಕೆಲಸ ಕೊಡಿ. ಅನ್ಯ ಭಾಷೆಯವ್ರನ್ನ ಕರ್ಕೊಂಬಂದು ಇಲ್ಲಿ ಕುಣಿಸ್ಕೊಂಡು ಅವ್ರನ್ನ ಉದ್ಧಾರ ಮಾಡೋದ್ರ ಬದಲು ನಮ್ಮ ಕನ್ನಡಿಗರೇ, ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅನ್ನೋದನ್ನ ಎತ್ತಿ ತೋರಿಸಿದ್ರಲ್ವ. ಅದೇ ರೀತಿ ಅನ್ಯ ರಾಜ್ಯದವ್ರನ್ನೂ ತೊಲಗಿಸಿ ದಯವಿಟ್ಟು. ಈ ಒಂದು ವಿಚಾರ ಭಾಳ ನಮ್ಮ ಕರ್ನಾಟಕದ ಜನತೆ, ಕನ್ನಡಿಗರು, ಕನ್ನಡ ಪರ ಹೋರಾಟಗಾರರು, ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿ ತನಕ ಏನು ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ, 1% 2% ಒಂದು ಬೆಲೆ ಅನ್ನೋದು ಸಿಕ್ಕಿದೆ. ದಯವಿಟ್ಟು ಹೊರ ರಾಜ್ಯದಿಂದ ಬಂದು ನನ್ನ ಕರ್ನಾಟಕದಲ್ಲಿ, ಸಿದ್ದರಾಮಯ್ಯನವರೇ ನಿಮ್ಮ ಕರ್ನಾಟಕದಲ್ಲಿ ತೊಲಗಿಸಿ ಅವ್ರಿಗೆ ಯಾರಿಗೂ ಕೆಲಸ ಕೊಡಬೇಡಿ. ನಮ್ಮಲ್ಲೇ ಕೆಲಸ ಇಲ್ಲದೆ ಇರ್ತಕ್ಕಂಥ ಯುವಕರು ಕೋಟ್ಯಾಂತರ ಜನರು ಇದ್ದಾರೆ. ಅವ್ರುಗಳಿಗೆ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ನೀವುಗಳು ಕರೆ ಕೊಡಿ. ನಮ್ಮ ವಿದ್ಯಾಮಂತ್ರಿ ಬಂಗಾರಪ್ಪನವರು ಒಳ್ಳೆ ಕೆಲಸಗಳನ್ನ ಮಾಡ್ತಾಯಿದ್ದೀರಾ ಅಂತ ಅನ್ಕೋತೀನಿ. ಕರ್ನಾಟಕದಲ್ಲಿ ನಾವೇ ಉಳಿಬೇಕು. ನಮ್ಮ ರಾಜ್ಯ, ನನ್ನ ರಾಜ್ಯ, ನಮ್ಮಗಳ ರಾಜ್ಯ. ನಿಮ್ಮನ್ನು ಚುನಾಯಿಸಿ ನಾವು ಓಟ್ಗಳನ್ನ ಹಾಕಿ ನಿಮ್ಮನ್ನು ಅಲ್ಲಿ ಕುಣಿಸಿದ್ದೀವಿ. ಅಂತೂ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದ್ದೀರಾ, ಖುಷಿ ಆಯಿತು ಸಿದ್ದರಾಮಯ್ಯನವರೇ. ಇನ್ನೂ ಬೇಜಾನಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಜೈ ಕನ್ನಡಾಂಬೆ, ಜೈ ಕರ್ನಾಟಕ. ನಾವೇ ಸಾರ್ವಭೌಮ.